ದೇವಸ್ಥಾನಕ್ಕೆ ರೀಚ್ ಆಗಿದ್ದೀವಿ. ಈಗ ದೇವಸ್ಥಾನಕ್ಕೆ ಒಳಗು ನಾನು ಆ್ಯಕ್ಚುಲಿ ಒಂದು ಕ್ವಶನ್ ಕೇಳಿದೆ, ಪ್ರಸಾದ ತಿಂದು ದೇವಸ್ಥಾನಕ್ಕೆ ಹೋಗೋಣ ಅದು ಮುಗಿಸ್ಕೊಂಡ್ಬಂದು ಪ್ರಸಾದ ತಿನ್ನೋಣ ಅಂತ. ಬಿಕಾಸ್ ನೋಡಿ ಇಲ್ಲಿ ಇವರು ವ್ಲಾಗ್ ಮಾಡ್ತಿದ್ದಾರೆ, ನಾನು ವ್ಲಾಗ್ ಮಾಡ್ತಿದ್ದೀನಿ. ಇಲ್ಲಿ ಬಂದು ರೀಚ್ ಆಗಿ ಸ್ಟಾರ್ಟ್ ಮಾಡಿದೆ ವ್ಲಾಗ್ ಮಾಡೋಣ ಅಂತ. ಅನುಷಾ ಹಿಂಗೆ ಫ್ರಾಕ್ಷನ್ ಆಫ್ ಸೆಕೆಂಡ್ ಅಲ್ಲಿ ಮಾಡ್ಬೇಕು ಅನ್ಸ್ದಾಗ ಅಷ್ಟೇ ಅವರು ಆ ಮೋಟಿವ್ ತಗೊಂಡ್ ಮಾಡೋದು. ಅದಾದ್ಮೇಲೆ ಅದನ್ನ ಎಡಿಟು ಮಾಡಲ್ಲ, ಏನು ಮಾಡಲ್ಲ. ಮೊಬೈಲಲ್ಲಿ ಎಷ್ಟಿದೆ ಗೊತ್ತಾ ವ್ಲಾಗ್. ಹೌದಾ? ನೋಡಿ ಇಂಥವ್ರಿಗೆ ಯಾವ ಅವಾರ್ಡ್ ಕೊಡ್ಬೇಕು ರೀ, ಯಾವ ಅವಾರ್ಡ್ ಕೊಡ್ಬೇಕು ಹೇಳಿ. ದ ಮೋಸ್ಟ್ ಲೇಸಿಯಸ್ಟ್ ಗರ್ಲ್ ಇನ್ ದ ವರ್ಲ್ಡ್ ಕೊಡ್ಬೇಕು. ನನಗೆ ನಾನೇ ಹೇಳ್ಕೊಂತೇನೆ. ಇನ್ನೊಂದು ಒಂಥರ ಸಭಾಷ್ ಅನ್ನೋ ಅವಾರ್ಡ್ ಕೊಡ್ಬೇಕು ಅಲ್ಲ. ಶಬಾಷ್ ಅನುಷಾ, ಸಭಾಷ್ ಸಭಾಷ್. ಎಸ್, ಇವಾಗ ನಾವು ದೇವಸ್ಥಾನಕ್ಕೆ ಹೋಗ್ತೀವಿ. ದೇವಸ್ಥಾನದಿಂದ ಬಂದ್ಮೇಲೆ ಮತ್ತೆ ವ್ಲಾಗ್ ನ ಕಂಟಿನ್ಯೂ ಮಾಡ್ತೀನಿ. ಬಾಯ್. ಹಾಯ್, ಎಲ್ರಿಗೂ ನಮಸ್ಕಾರ. ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಅನುಷರ ಯೂಟ್ಯೂಬ್ ಚಾನಲ್. ಎಸ್, ಸೊ ಇವತ್ತು ನಾವಿಲ್ಲಿಗೆ ಬಂದಿದ್ದೀವಿ. ಆಲ್ಮೋಸ್ಟ್ ಭವ್ಯನ್ ಚಾನಲ್ ಎಲ್ಲ ನೋಡಿರ್ತೀರಾ. ಗೊತ್ತಿಲ್ಲ ಈ ವ್ಲಾಗ್ ನಾನು ಫಸ್ಟ್ ಅಪ್ಲೋಡ್ ಮಾಡ್ತೀನಿ ಅಥವಾ ಅನುಷರ್ ಫಸ್ಟ್ ಅಪ್ಲೋಡ್ ಮಾಡ್ತಿರೋ, ವಿ ಡೋಂಟ್ ನೋ. ಬಟ್ ಆದ್ರೂ ಹೇಳ್ಬಿಡ್ತೀನಿ ಎಲ್ಲಿ ಬಂದಿದ್ದೀವಿ ಅಂತ. ಶ್ರೀ ರಾಘವೇಂದ್ರ ಸ್ವಾಮಿ ಮಠ ಎಲ್ಲಿ ಅಂತ, ಹೊನ್ನಾವರ ಶ್ರೀ ರಾಘವೇಂದ್ರ ಸ್ವಾಮಿ. ಇದು ಬರೋದು ಮಾಗಡಿ ರೋಡ್, ಅಂದ್ರೆ ಸುಂಕದ ಕಟ್ಟೆಯಿಂದ ಒಳಗೆ. ಪ್ರಾಪರ್ ಅಡ್ರೆಸ್ ನಮಗೂ ಗೊತ್ತಿಲ್ಲ. ಟು ತಾವರೆಕೆರೆ ಆಲ್ಮೋಸ್ಟ್. ನಾವು ಗೂಗಲ್ ಮ್ಯಾಪ್ ಹಾಕೊಂಡ್ ಬರ್ತೀವಿ. ಬಿಕಾಸ್ ನಾವು ತುಂಬಾ ಬೆಂಗಳೂರಲ್ಲಿ ಎಷ್ಟೇ ವರ್ಷದಿಂದ ಇದ್ರು ಪಕ್ಕದ ರೋಡ್ ಹೋಗ್ಬೇಕು ಅಂದ್ರೂ ಒಂದ್ಸಲ ಮ್ಯಾಪ್ ಹಾಕೊಂಡು ಓಡಾಡೋದಿಲ್ಲ. ತುಂಬಾ ದೂರ ಹೋಗ್ಬೇಕಾದ್ರೆ ಮಾತ್ರ ಮ್ಯಾಪ್ ಹಾಕೊಂಡು. ಇದು ಮಾಗಡಿ ರೋಡ್ ಅಂತ, ಮಾಗಡಿ ನಿಯರ್ ಮಾಗಡಿ ರೋಡ್, ತಾವರೆಕೆರೆ. ತಾವರೆಕೆರೆ ಹೊನ್ನಾವರ ಶ್ರೀ ರಾಘವೇಂದ್ರ ಸ್ವಾಮಿ ಮಠ. ಇಲ್ಲಿ ಬಂದು ನಾವು 1 ಮಂತ್ ಬ್ಯಾಕ್ ಕಾಯಿ ಕಟ್ಟಿದ್ವಿ. ಸೊ 1 ಮಂತ್ ಆದ್ಮೇಲೆ ಇವತ್ತೇ ಬರ್ತಿರೋದು. ಕಾರಣಾಂತರಗಳಿಂದ ನಾವು ಮಧ್ಯದಲ್ಲಿ ಬರಕ್ಕಾಗಿಲ್ಲ. ಆಕ್ಚುಲಿ ಎವ್ರಿ ಟ್ಯೂಸ್ಡೇ ಬಂದು ನಾವಿಲ್ಲಿ ಕಾಯಿ ಕಟ್ಬೇಕಂತ ಥರ್ಸ್ಡೇ ಅನ್ಕೊಂಡಿದ್ವಿ. ಅವರು ಥರ್ಸ್ಡೇ ತುಂಬಾ ರಶ್ ಇರುತ್ತೆ, ನೀವು ಬಂದು ಹೋಗೋದಕ್ಕೆ ಆಗೋದಿಲ್ಲ. ಬಿಕಾಸ್ ಲಾಸ್ಟ್ ಟೈಮ್ ಬಂದಾಗ ಹಾಗೆ ಆಯ್ತು. ಪೂಜೆ ಮಾಡೋದಕ್ಕಿಂತ ಹೆಚ್ಚಾಗಿ ಎಲ್ರು ಬಂದು ಮಾತಾಡೋದು, ಅವ್ರ ಜೊತೆ ಮಿಂಗಲ್ ಆಗದೆ ನಾವಿಬ್ರು ಜಾಸ್ತಿ ಆಗೋಗಿತ್ತು. ಹಾಗಾಗಿ ಟ್ಯೂಸ್ಡೇ ಅಂದ್ರೆ ಸ್ವಲ್ಪ ಚೆನ್ನಾಗಿ. ಆಕ್ಚುಲಿ ಎಷ್ಟು ಡಿಫ್ರೆನ್ಸ್ ಫೀಲ್ ಆಗ್ತಿದೆ ಅಂದ್ರೆ ಪಾರ್ಕಿಂಗ್ಗೂ ನಮ್ಗೆ ಜಾಗ ಸಿಕ್ಕಿರ್ಲಿಲ್ಲ. ಪರ್ದಾಡ್ಬಿಟ್ವಿ. ನಾನು ಇದೇನಾ ದೇವಸ್ಥಾನ ಅಂತ ಕೇಳ್ತಿದ್ದೀನಿ. ಇವಾಗ ಅಷ್ಟು ಖಾಲಿ ಇದೆ. ಸೊ ಇವತ್ತು ಆರಾಮಾಗಿ ನೆಮ್ಮದಿಯಾಗಿ ಪೀಸ್ಫುಲ್ ಆಗಿ ಪೂಜೆ ಮಾಡಿ ಬರೋಣ ಅಂತ. ಸಾಧ್ಯ ಆದ್ರೆ 1 ರೌಂಡ್ ದೇವಸ್ಥಾನ ಹೆಂಗಿದೆ ಹಿಂಗೆ ತೋರಿಸ್ತೀನಿ. ಆಮೇಲೆ ಮತ್ತೆ ನಾವೇನ್ ಮಾಡಿದ್ವಿ, ಊಟ ಮಾಡಿ ಮನೆಗೆ ಹೋಗೋದನ್ನ ವ್ಲಾಗ್ ಮಾಡ್ತೀನಿ ಅಷ್ಟೇ. ಫಸ್ಟ್ ಅದೇ ಯೋಚನೆ ಮಾಡ್ತಿದ್ವಿ, ತಿಂದು ಹೋಗೋದ ಇಲ್ಲ ದೇವಸ್ಥಾನ ದೇವ್ರ. ಫಸ್ಟ್ ಬ್ರೇಕ್ಫಾಸ್ಟ್ ಮಾಡಿಲ್ಲ, ಬ್ರೆಡ್ ಜಾಮು ತಿನ್ಕೊಂಡ್ಬಂದ. ಆಕ್ಚುಲಿ ಇದು ಒಂದು ರೂಲ್ ಇದೆ ಇಲ್ಲಿ. ನಾವ್ ಯಾವ ಕಾಯಿ ಕಟ್ಟಿ ಯಾವ ವಾರ ಸುತ್ತ ಹೊಡಿತೀವೋ ಆ ವಾರ ನೋ ನಾನ್ ವೆಜ್, ಆಲ್ಕೋಹಾಲ್ ಇಲ್ಲ. ಅಂದ್ರೆ ನಮ್ಗೆ ಬೇಸಿಕಲಿ ಅದು ರೂಲ್. ಆಲ್ಕೋಹಾಲ್ ಮಾಡಬಾರ್ದು, ಸ್ಮೋಕ್ ಮಾಡಂಗಿಲ್ಲ. ಅಂಡ್ ಬೆಳ್ಳುಳ್ಳಿ, ಈರುಳ್ಳಿ ಅಂಡ್ ನಾನ್ ವೆಜ್ ಎಗ್ ಅದೆಲ್ಲ ಯಾವ್ದು ತಿನ್ನಂಗಿಲ್ಲ ಅನ್ನೋದು ಬೇಸಿಕ್ ರೂಲ್ಸ್ ಇವ್ರದಿದೆ. ಅಂದ್ರೆ ದೇವ್ರದ್ದು. ಸೊ ಅದನ್ನ ಆ ಒಂದು ದಿನ ಫಾಲೋ. ನಾನು ಆಕ್ಚುಲಿ ಅವ್ರು ಹೇಳಿದ್ದ ರೂಲ್ ಕೇಳಿ ನಾ ಎಷ್ಟು ದಿನ ಕಾಯಿ ಕಟ್ಟಿರ್ತೀವೋ ಅಷ್ಟು ದಿನನೂ ತಿನ್ಬಾರ್ದು, ಅಷ್ಟು ದಿನನೂ ತಿನ್ನಂಗಿಲ್ವಾ ಕೇಳಿ ನಾನು ಹಿಂಗೆ ನಾನ್ ವೆಜ್ ಎಲ್ಲ ಬಿಟ್ಟಿರೋದನ್ನು ತಲೆ ಫಸ್ಟ್ ಕೂರ್ತು. ಆಮೇಲೆ ಅವ್ರು ಹೇಳಿದ್ರೆ ಆಕ್ಚುಲಿ ಬಿಟ್ಟಿದ್ದೀನಿ 2 years ಎಲ್ಲ ನಾನ್ ವೆಜ್ ಬಿಟ್ಟಿದ್ದೀನಿ. ಹೌದಾ? ಬಿಟ್ಟಿದ್ದೀನಿ. ಆಮೇಲೆ ಅದಕ್ಕೆ ಭಯ ಆಗಿದ್ದು, ಅಯ್ಯೋ 2 ವರ್ಷ ಬಿಟ್ಟಿದ್ದೆ, ಅದ್ ನೆನಪಾಗೋಯ್ತು. ಅದಕ್ಕೆ ಆಮೇಲೆ ಅವ್ರಂದ್ರಲ್ಲ, ಇಲ್ಲ ಬರೀ ಒಂದೇ ದಿನ. ಬಿಕಾಸ್ ಬೆಳ್ಳುಳ್ಳಿ ಈರುಳ್ಳಿ ಎಲ್ಲ ತಿಂದು ಹೆಂಗಿರೋದು ನಾನ್ ವೆಜ್. ಓಕೆ, ಬೆಳ್ಳುಳ್ಳಿ ಅದೆಲ್ಲ ಅಡ್ಗೆಗೂ ಬೇಕೇ ಬೇಕು. ಅಡ್ಗೆನೇ ಆಗಲ್ಲ ನಮಗ್ ಸ್ಪೆಷಲಿ, ಡೈಜೆಸ್ಟೇ ಆಗೋದಿಲ್ಲ. ಸೊ ಇವತ್ತು ನಾನ್ ವೆಜ್ ಏನು ತಿಂದೆ ಬಂದಿದ್ದೀನಿ. ನಾನೊಂದು ಸ್ಮೂತಿ ಕುಡ್ದಿದ್ದು, ಮೇಡಮ್ ಬ್ರೆಡ್ ಅಂಡ್ ಜಾಮ್ ಅಷ್ಟೇ. ಅದಕ್ಕೆ ಶೀಸ್ ಥಿಂಕಿಂಗ್ ತಿಂದ್ಬಿಟ್ಟು ಹೋಗೋದ. ಚ್ಯೂಯಿಂಗ್ ಗಮ್. ಬಿಸಿಲಾಗ್ತಿದೆ, ಒಳಗೆ ಹೋಗ್ತೀವಿ. ಯಾ, ಲೆಟ್ಸ್ ಗೋ. ದೇವ್ರ ಹತ್ರ ಒಳ್ಳೆ ಪ್ರಾರ್ಥನೆ ಮಾಡೋಣ. ನಿಮ್ಗೂ ಒಳ್ಳೇದಾಗ್ಲಿ, ನಮ್ಮಿಂದ ನಮ್ಗೂ ಒಳ್ಳೇದಾಗ್ಲಿ, ನಮ್ಮಿಂದ ನಿಮ್ಗೂ ಒಳ್ಳೇದಾಗ್ಲಿ ಅಷ್ಟೇ. ಬಾಯ್. ಇದೆ ನೋಡಿ ದೇವಸ್ಥಾನ. ಹಲೋ, ಹಾಯ್, ಎಲ್ರಿಗೂ ನಮಸ್ಕಾರ. ಎಸ್, ಈ ಒಂದು ವಾಯ್ಸ್ ನೋಟು ಮಿಡಲಲ್ಲಿ ಯಾಕೆ ಮಾಡ್ತಾ ಇದ್ದೀನಿ ಅಂತಂದರೆ, ನನ್ನ ಒಂದು ವ್ಲಾಗ್ನಲ್ಲಿ ನೀವು ಕಂಪ್ಲೀಟ್ ಏನು ನೋಡೋದಕ್ಕಾಗಿರಲ್ಲ. ಬಿಕಾಸ್ ನಾನು ಸುಮ್ಮನೆ ಆವಾಗ ಮಾತ್ರ ರೆಕಾರ್ಡ್ ಮಾಡಿದ್ದೀನಿ. ಜಸ್ಟ್ ಒಂದು ಗ್ಲಿಮ್ಸ್ ಅಂತ ಅಂದ್ಕೊಳ್ಳಿ. ಪ್ರಾಪರ್ ವ್ಲಾಗ್ ಬೇಕು ಅಂತಂದರೆ ಪ್ಲೀಸ್ ಡೂ ವಾಚ್ ಮೈ ಬೇಬೀಸ್ ಚಾನಲ್, ಅಂದರೆ ಭವ್ಯ ಗೌಡ ಯೂಟ್ಯೂಬ್ ಚಾನಲಲ್ಲಿ ಅವಳು ನೀಟಾಗಿ ವ್ಲಾಗ್ನ ಅಪ್ಲೋಡ್ ಮಾಡ್ತಾಳೆ. ಆವಾಗ ನಿಮಗೆ ಪ್ರಾಪರ್ ವ್ಲಾಗ್ ಸಿಗುತ್ತೆ. ಅಂದರೆ ಸ್ಟಾರ್ಟಿಂಗಿಂದ ಎಂಡಿಂಗ್ವರೆಗೂ ಶಿ ರೆಕಾರ್ಡೆಡ್. ನಾನು ಮಧ್ಯ ಮಾಡಿರೋ ಕಾರಣದಿಂದ ನನ್ನರಲ್ಲಿ ಸರಿಯಾಗಿ ರೆಕಾರ್ಡ್ ಆಗಿಲ್ಲ. ಪ್ಲೀಸ್ ಡು ವಾಚ್ ಹರ್ ವಿಡಿಯೋಸ್. ಇವಾಗ ಜಸ್ಟ್ ಒಂದು ಗ್ಲಿಮ್ಸ್ ಅಂತಾರಲ್ಲ, ಟ್ರೈಲರ್ ಥರ ನೋಡ್ಕೊಳ್ಳಿ ಅಷ್ಟೇ ಇದರಲ್ಲಿ. ಐ ಆಮ್ ಸೊ ಸಾರಿ.
ಇವತ್ತು ನಮ್ಮ ಅಣ್ಣನ ಒಬ್ಬರು ಮದುವೆ ಒಂದು ವಿಶ್ ಮಾಡಬೇಡಿ ಅಜಿತ್ ಊಟ ನಾನು ರೆಕಾರ್ಡ್ ಮಾಡಿ ಅವ್ರಿಗೆ ಕಳಿಸ್ತೀನಿ ಅದೇ ದೊಡ್ಡ ಉಡುಗೊರೆ ಆಗತ್ತೆ ಅವರಿಗೆ ಫಸ್ಟ್ ಟೈಮ್ ಅಡಿಗೆ ಅಷ್ಟು ಎಕ್ಸ್ಪೋರ್ಟ್ ಇಲ್ಲ ಅದು ಮಾಡಿದಾಗ ಅದ್ರ ಕ್ರೇಜ್ ಹೇಗಿದೆ ಅಂತ ತಿಳ್ಕೊಂಡು ಸೊ ದೇವಸ್ಥಾನದಲ್ಲಿ ಕಾಯಿ ಕಟ್ಟಿ ಪ್ರದಕ್ಷಿಣೆ ಹಾಕಿ ದೀಪ ಹಚ್ಚಿ ಅಲ್ಲೇ ಪ್ರಸಾದನೂ ತಿನ್ಕೊಂಡು ಬಂದಿದ್ದು ಆಯಿತು. ಈ ಒಂದು ವೆದರ್ ನೋಡಿ ಎಷ್ಟು ಚೆನ್ನಾಗಿದೆ, ಒಂದು ಹಳ್ಳಿ ವಾತಾವರಣ ನಿಮಗಲ್ಲಿ ಕಾಣಿಸ್ತಾ ಇದೆ ಅಲ್ಲ. ಎಲ್ಲಿಂದ ಎಲ್ಲಿಗೋದ್ರೂ ನನಗಂತೂ ಕಾಫಿ ಬೇಕೇ ಬೇಕು, ಇಲ್ಲಾಂದರೆ ನನ್ನ ಜೀವನನೇ ಸಾಗಲ್ಲ. ಹಾಗಾಗಿ ಹಾಗೆ ಒಂದು ಕಾಫಿ ಕುಡ್ಕೊಂಡು ಹೋಗೋಣ ಅಂತ ಕಾಫಿ ಶಾಪಲ್ಲಿ ನಿಲ್ಲಿಸಿದ್ವಿ. ನಿದ್ದೆ ಬರ್ತಾರೋ ಹುಡುಗಿಗೆ ಕರ್ಕೊಂಡ್ಬಂದು ಕಾಫಿ ಕುಡಿ ಅಂತ ಹೇಳ್ತಾ ಇದ್ದೀನಿ ನಾನು. ನಿದ್ದೆ ಮಾಡೋಕ್ಕೆ ಬಿಟ್ಟಿಲ್ಲ ಅನ್ನೋದು ಮಾತಾಡಿಸಿ ನಾವು ಕಾಫಿ ಬ್ರೇಕ್. ಸೊ ನಾನು ಹೇಸಲ್ನಟ್ ಕೋಲ್ಡ್ ಕಾಫಿ ಕೊಡ್ತಾ ಇದ್ದೀನಿ. ಅನುಷಾ ಅವರು ಫಿಲ್ಟರ್ ಕಾಫಿ, ದ ಪ್ರಾಪರ್ ಫಿಲ್ಟರ್ ಕಾಫಿ. ಬಿಕಾಸ್ ನಂಗೆ ಆಚೆ ಬಿಸಿಲಿಗೆ ಬಂದರೆ ತಲೆನೋವು ಬಂದ್ಬಿಡುತ್ತೆ. ನಿದ್ದೆ ತಡೆಯೋಕೆ ನೋಡ್ತಿದ್ದೀನಿ ಅವಾಗಿಂದ ಒಂದೊಂದು ಮಾತಿಗೂ ಮೂರು ಸಲ ಹಾಕ್ಲಿಸ್ತಾ ಇರೋದು. ನಿಜ ಒಂದು ಮಾತಿಗೆ 3 ಸಲ ಕಣ್ಣಲ್ಲಿ ನೀರು ಬರ್ತಿದೆ. ಇವಾಗ ಹೋಗ್ಬಿಟ್ಟು ಮಲ್ಕೊಂಬಿಡು ಅಷ್ಟೇ. ಫುಲ್ ಮತ್ತೆ ಕಾರಲ್ಲಿ ಹೋಗಿ ಮಲ್ತೀನಿ. ಇಲ್ಲಿ 10 ಕಾಫಿ ಹತ್ತಿರ ಬಂದು ಕಾಫಿ ಸ್ವಲ್ಪ ಮಲ್ಕೊಳ್ತೇವೆ ಮಲ್ಕೋ. ನಾನು ಹಾಗೆ ಕೀಟ್ಲೆ ನೆಮ್ಮದಿಯಾಗಿರೋಕ್ಕೆ ಬಿಡಲ್ಲ ನಾನು. ನೆಮ್ಮದಿಯಾಗಿರೋರು ಕಟ್ರೆ ಆಗಲ್ಲ. ಅಯ್ಯೋ ಇರ್ಲಿ, ನೆಮ್ಮದಿಯಾಗಿರೋರು ನಿನಗೆ ಬಿಡಲ್ಲ ಅಷ್ಟೇ. ಆಮೇಲೆ ಬೇರೆಯವರೆಲ್ಲ ತಪ್ಪು ತಿಳ್ಕೊಬಿಡ್ತಾರೆ. ನಾಟ್ ಲೈಕ್ ದಟ್. ನಾನು ಕಾಮಿಡಿ ಮಾಡಿದೆ. ಆ್ಯಕ್ಚುಲಿ ನಿಜ ಏನಂದರೆ ಮಲ್ಕೋ ಅಂದೆ, ಇಲ್ಲ 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 ಆಮೇಲೆ ನಿಂಗೂ ನಿದ್ದೆ ಬರುತ್ತೆ ಅಂತ ಪಾಪ ಅವಳೇ ಇರ್ತಿದ್ಲು. ಅಂದರೆ ಡ್ರೈವರ್ ಸೀಟ್ ಪಕ್ಕ ಕೂತಾಗ ಆಲ್ವೇಸ್ ಪ್ಯಾಸೆಂಜರ್ಸ್ ಪ್ರಿನ್ಸೆಸ್. ಓ ಬಾ ಮೈ ಪ್ರಿನ್ಸೆಸ್, ಥ್ಯಾಂಕ್ ಯು ಮೈ ಪ್ರಿನ್ಸೆಸ್. ಐ ಆಮ್ ಎಕ್ಸ್ಟ್ರೀಮ್ಲಿ ಸಾರಿ. ಇದಾಗಿತ್ತು ನನ್ನ ದೇವಸ್ಥಾನದ ಒಂದು ಸಣ್ಣ ಗ್ಲಿಮ್ಸ್. ಕಂಪ್ಲೀಟ್ ವಿಡಿಯೋ ಬೇಕು ಅಂತಂದರೆ ಪ್ಲೀಸ್ ಡೂ ವಾಚ್ ಮೈ ಬೇಬೀಸ್ ಚಾನಲ್. ಅಂದರೆ ಭವ್ಯ ಗೌಡ ಅವರ ಯೂಟ್ಯೂಬ್ ಚಾನಲ್ನಲ್ಲಿ ಅವರು ಕಂಪ್ಲೀಟ್ ವ್ಲಾಗ್ನ ಅಪ್ಲೋಡ್ ಮಾಡ್ತಾರೆ. ನಾನು ಮಾತಾಡೋ ಭರದಲ್ಲಿ ಸ್ಟಾರ್ಟಿಂಗ್ ಆ್ಯಂಡ್ ಎಂಡಿಂಗ್ ವಿಡಿಯೋನ ರೆಕಾರ್ಡ್ ಮಾಡಿಲ್ಲ. ಬಿಕಾಸ್ ನಾನು ಭವ್ಯ ಸಿಕ್ಕರೆ ಮಾತಾಡ್ತಾನೆ ಇರ್ತೀವಿ. ಆ್ಯಂಡ್ ಇವತ್ತು ಕೂಡ ನಾನು ಭವ್ಯನ ಕರ್ಕೊಂಡು ಮೈಸೂರು ರೋಡಿಗೆ ಒಂದು ಕಾಫಿ ಡೇಟ್ಗೆ ಹೋಗ್ತಾ ಇದ್ದೀವಿ. ಬಿಕಾಸ್ ಕಾಫಿ ನಂಗೆ ತುಂಬ ಇಷ್ಟ ಆ್ಯಂಡ್ ಶೀ ಲವ್ಸ್ ಡೆಸರ್ಟ್ಸ್. ಅವರು ಒಂದು ಪ್ಲೇಸ್ನ ರೆಫರ್ ಮಾಡಿದ್ರು ಭವ್ಯ ಅವರು. ಇಲ್ಲಿ ಡೆಸರ್ಟ್ಸ್ ತುಂಬ ಚೆನ್ನಾಗಿರುತ್ತೆ, ಬ್ರೌನೀಸ್ ತುಂಬ ಚೆನ್ನಾಗಿರುತ್ತೆ, ಲೆಟ್ಸ್ ಗೋ ಹ್ಯಾವ್ ಅಂತ. ಸೊ ಹಾಗಾಗಿ ಒಂದು ನೈಟ್ ಔಟ್ ಹೋಗ್ತಾ ಇದ್ದೀವಿ. ಅಗೈನ್ ಐ ಆಮ್ ಸಾರಿ ಬಿಕಾಸ್ ಇವತ್ತು ಕೂಡ ನಾನು ಸ್ಟಾರ್ಟಿಂಗ್ ಆ್ಯಂಡ್ ಎಂಡಿಂಗ್ ವಿಡಿಯೋ ರೆಕಾರ್ಡ್ ಮಾಡೋಕ್ಕಾಗಿಲ್ಲ, ಮರ್ತೋಗ್ಬಿಟ್ಟೆ. ಸೊ ಭವ್ಯ ರೆಕಾರ್ಡ್ ಮಾಡ್ಕೊಂಡಿದ್ದಾರೆ. ಅವ್ರ ಚಾನಲಲ್ಲಿ ಯಾವಾಗ ಅಪ್ಲೋಡ್ ಮಾಡ್ತಾರೆ ನೀವು ಅವ್ರನ್ನೇ ಕೇಳಬೇಕು. ಆ್ಯಂಡ್ ಈ ವ್ಲಾಗ್ನ ನಾನು ಯಾಕೆ ಅಪ್ಲೋಡ್ ಮಾಡ್ತಿದ್ದೀನಿ ಅಂದರೆ ನಿಮ್ಮೆಲ್ರಿಗೂ ತುಂಬ ಚೆನ್ನಾಗಿ ಗೊತ್ತು, ನನಗೆ ಥೌಸಂಡ್ಸ್ ಆಫ್ ಮೆಸೇಜಸ್ ಬರುತ್ತೆ, ಅಕ್ಕ ನೀವು ಭವ್ಯ ವ್ಲಾಗ್ ಮಾಡಿ, ಪಿಕ್ಚರ್ ಶೇರ್ ಮಾಡಿ, ರೀಲ್ಸ್ ಮಾಡಿ ನೀವಿಬ್ಬರು ಒಟ್ಟಿಗೆ ಅಂತ. ಸೊ ಹಾಗಾಗಿ ಇವತ್ತು ನಾನು ಒಂದು ಗ್ಲಿಮ್ಸ್ನ ನನ್ನ ಚಾನಲ್ನಲ್ಲಿ ಹಾಕ್ತಾಯಿದ್ದೀನಿ. ಆ್ಯಂಡ್ ಇವತ್ತು ನಾವು ಬಂದಿರೋ ಕಾಫಿ ಶಾಪ್ ಬಂದು ಚನ್ನಪಟ್ಟಣದಲ್ಲಿ ಲೊಕೇಟ್ ಆಗಿರೋದು. ಆ್ಯಂಡ್ ಫೈನಲಿ ವಿ ರೀಚ್ಡ್ ಹಿಯರ್. ಇಲ್ಲಿ ಬಂದಿದ್ದೀವಿ. ಹೇಗಿರುತ್ತೆ ಡೆಸರ್ಟ್ಸ್ ಅನ್ನೋದನ್ನು ನಾನು ನಿಮಗೆ ತೋರಿಸ್ತೀನಿ. ಬನ್ನಿ ಹೋಗೋಣ ಒಳಗೆ. ಒಳಗೆ ಹೋಗೋದಕ್ಕೂ ಮುಂಚೆ ನಿಮ್ಮೆಲ್ಲರಿಗೂ ಒಂದು ಸಣ್ಣ ಕ್ವಶನ್. ಈ ಹಿಂದೆ ಭವ್ಯ ಅವರು ಫೋನಲ್ಲಿ ಮಾತಾಡ್ತಾಯಿದ್ರು, ಯಾರ ಜೊತೆ ಮಾತಾಡ್ತಿದ್ರು ಅಂತ ನೀವೆಲ್ಲರೂ ಗೆಸ್ ಮಾಡಬೇಕು. ಸ್ಮಾಲ್ ಹಿಟ್, ಅವರು ಫೋನ್ ಮಾಡಿದ್ದು ಮದುವೆಗೆ ಇನ್ವೈಟ್ ಮಾಡೋದಕ್ಕೆ. ನೋಡೋಣ ಗೆಸ್ ಮಾಡಿ. ನಿಮ್ಮ ಆನ್ಸರ್ ಕರೆಕ್ಟ್ ಇದೆಯಾ ಇಲ್ವಾ ಅಂತ ಅನ್ನೋದು ಭವ್ಯ ವ್ಲಾಗ್ನ ಅಪ್ಲೋಡ್ ಮಾಡಿದಾಗ ಗೊತ್ತಾಗುತ್ತೆ. ಓನಮ್ಮ ಏನು 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 ಬೇಕು? ಯಾರು ಬೇಕು? ಹೋಗೋಣ ಹೋಗೋಣ. ಕೂತ್ಕೊಳ್ಳಿ ಅಲ್ಲಿ. ಬನ್ನಿ ಅನುಷ್ ಅಲ್ಲಿ ಕೂರ್ಚೊಂಡು ಲಾಗ್ ಡ್ರೈವ್ ಆಗೋಣ. ನಾನು ಕರ್ಕೊಂಡು ಬಂದಿದ್ದೆ. ಬನ್ನಿ. ಬರಲ್ವಾ? ಬರಲ್ಲ? ಬರುತ್ತಂತೆ. ಬಾಲಗಳು ಮಾತ್ರ ಅಳಾಡ್ತಾ ಇರುತ್ತೆ.
Hey Blackie. Hey Blackie. He's telling I'm not Blackie, I'm brownie. She is brownie. Auntie, first table chair ಮಾಡಿ. ಥ್ಯಾಂಕ್ಸ್, ಕ್ಲೋಸ್ ಆಗಿದ್ರು ನಮ್ಗೆ ಕೊಡ್ತಾ ಇರೋದಕ್ಕೆ. ಸೊ ಸ್ವೀಟ್. ನಾನು ಅಂದ್ಕೊಂಡಿದ್ದೆ 11:30 ಕ್ಲೋಸ್ ಆಗುತ್ತೆ ಅಂತ, ಬಟ್ ಇಲ್ಲ 11 ಕ್ಲೋಸ್ ಅಂತ. ನಾವು ಬಂದ ತಕ್ಷಣ ಅಲ್ಲಿ ಕಾರ್ ಇಳಿತಿದ್ದಂಗೆ ಇಟ್ಸ್ ಕ್ಲೋಸ್ ಅಂತ ಯಾರೋ ಅಂದರು. ಬಟ್ ಅವರು ಪಾಪ ಓಕೆ ಆಯ್ತು ಅಷ್ಟು ದೂರದಿಂದ ಬಂದಿದ್ದೀರಾ ಐ ಸೆಡ್. ನಾನು ಅವನು ಹೇಳಿದೆ ತುಂಬ ದೂರದಿಂದ ಬಂದ್ವಿ ಇದಕ್ಕೋಸ್ಕರ ಅಂತ. ಓಕೆ ಐ ವಿಲ್ ನಾಟ್ ಡಿಸಪಾಯಿಂಟ್ ಯು ಗೈಸ್, ಪ್ಲೀಸ್ ಬನ್ನಿ ಆಯಿತು. ಕ್ಲೋಸ್ ಆಗಿದ್ರು ಪಾಪ ನಮಗೋಸ್ಕರ. ಇಲ್ಲ ಇಲ್ಲಿ ವೆಯ್ಟ್ ಇನ್ನು ಕ್ಲೋಸಿಂಗ್ ಆಗಿ 20 minutes ಆಗುತ್ತೆ. ಅಲ್ಲಿ ಅವ್ರಿಗೆ ಬ್ರೌನಿ ತಿನ್ನಿ ಅಂತ ಹೇಳಿ ಅಷ್ಟು ಬ್ರೌನಿ ಅಂಡ್ ಕೋಲ್ಡ್ ಕಾಫಿ ಟೇಸ್ಟ್ ಇಟ್ ಮೇಡಮ್ ಹೇಗಿದೆ ಅಂತ ಹೇಳಿ. ಭವ್ಯಾನ್ ಟೇಸ್ಟ್ ನಾನೇ ಕರ್ಕೊಂಡು ಬಂದಿದ್ದು ಅನ್ನೋಲ್ಲ ಈ ಜಾಗಕ್ಕೆ ಹೋಗೋಣ ಅನ್ಬೋದು. ಸೊ ವಿ ಆರ್ ಟೇಸ್ಟಿಂಗ್ ದ ಬ್ರೌನಿ ನಾವು. ಇಟ್ಸ್ ಆ್ಯಕ್ಚುಲಿ ಯಮ್, ಇಟ್ ಇಸ್ ಸೂಪರ್ ಡೂಪರ್ ಗುಡ್. ಹೇಗಿದೆ? ಬಿಸಿ ಬಿಸಿ ಬ್ರೌನಿ. ಓ ಬಿಸಿ ಬಿಸಿ ಇದೆಯಾ? ಲೈಟ್ ಬಾಯಲ್ಲಿ ಮೆಲ್ಟ್ ಆಗ್ತಿದೆ. ವಾಲ್ನಟ್ ಸಿಗ್ತಿದೆ. ನಾನು ವಾಲ್ನಟ್ ಬ್ರೌನಿ ತೊಗೊಂಡೆ, ಅವರು ಬಿಸಿ ಬ್ರೌನಿ ತೊಗೊಂಡೆ. ಅಮ್ಮ ಅದೇ ಹೇಳ್ತಿರೋದು, ನಿಂಗೆ ಊಟ ತಿಂದು ದಪ್ಪ ಆಗ್ತಿಲ್ಲ ಗೈಸ್. ಡೆಸರ್ಟ್ ತಿಂದು ನಾನು ದಪ್ಪ ಆಗ್ತಿರೋದು. ನನ್ನ ದಪ್ಪಗೆ ಕಾರಣ ಈ ಬ್ರೌನೀಸ್. ವಾವ್, ಸೀರಿಯಸ್ಲಿ ಇಟ್ಸ್ ಅಮೇಜಿಂಗ್. ಚೆನ್ನಾಗಿದೆ. ತುಂಬ ಚೆನ್ನಾಗಿದೆ. ವಾವ್ ಅನ್ನತ್ತಾ ಇದೆ. ಯೂಶಲಿ ಅನ್ನು ಡಸನ್ ಲೈಕ್ ಬ್ರೌನೀಸ್, ಅಂದರೆ ಡೆಸರ್ಟ್ಸ್ ಎಲ್ಲ ಐ ಮೀನ್ ಸ್ವೀಟ್ಸೇ ಸ್ವಲ್ಪ ಕಮ್ಮಿ ಇಷ್ಟ. ಮತ್ತು ಏನು ಮಾಡೋದು ಗೈಸ್? ಈ ಅಮ್ಮ ಇದರಲ್ಲ ಅನುಷ ಅಮ್ಮ ಸ್ವೀಟೇ ತಿನ್ನಂದು ನೋಡಿಲ್ಲ. ಸ್ವೀಟ್ ಕಾರ್ನ್ ಸ್ವೀಟ್ ಕಾರ್ನ್ ಏನಾದರೂ ಖಾರ ಖಾರ ಇಲ್ಲ ಸರಿ ತಿನ್ನೋಳು. ಬಟ್ ಫಸ್ಟ್ ಟೈಮ್ ಇದನ್ನು ಅನುಷ ಬ್ರೌನಿ ಚೆನ್ನಾಗಿರೋದು. ತುಂಬ ಚೆನ್ನಾಗಿದೆ. ಅದು ಬಿಸಿ ಬಿಸಿಯಾಗಿ ಸಾಫ್ಟಾಗಿ ನೀವು ಮಸ್ಟ್ ಟ್ರೈ ಆ್ಯಕ್ಚುಲಿ. ಅಗೇನ್ ನಾಟ್ ಕೈಂಡ್ ಆಫ್ ಎನಿ ಪ್ರಮೋಷನ್ಸ್. ತುಂಬ ಚೆನ್ನಾಗಿದೆ. ವಿ ಲವ್ ಇಟ್. ವೆರಿ ಫ್ರೆಶ್, ವೆರಿ ನೈಸ್, ಅಷ್ಟು ಇಲ್ಲ. ವೆರಿ ಟೇಸ್ಟಿ. ಇದ್ರ ಜೊತೆ ಒಂದು ವೆನಿಲಾ ಐಸ್ ಕ್ರೀಮ್ ಇದ್ರೆ ಇನ್ನೂ ಚೆನ್ನಾಗಿರುತ್ತೆ. ಇಲ್ಲ ಇದನ್ನು ಕರ್ಗಿಸೋಕೆ ಮತ್ತೆ ನಾನು ನೋಡಬೇಕು. ನಂಗೆ ಸ್ವೀಟ್ ಇಷ್ಟ, ಬಟ್ ಏನು ಮಾಡೋದು ಅನ್ಫಾರ್ಚುನೇಟ್ಲಿ ಇಷ್ಟು ತಿಂದು ಇಷ್ಟು ಗೈನ್ ಆಗ್ತೀನಿ ನಾನು. ಸೊ ಹ್ಯಾವ್ ಟು ಕಟ್. ಓಕೆ ಲವ್ಸ್, ಬಾಯ್, ಟೇಕ್ ಕೇರ್. ನಾವು 2 ದಿನ ಆಚೆ ಬಂದಿರೋವಂಥ ಒಂದು ಸಣ್ಣ ಗ್ಲಿಮ್ಸ್ನ ನನ್ನ ಚಾನಲ್ನಲ್ಲಿ ಶೇರ್ ಮಾಡ್ತಾ ಇದ್ದೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ನೆಕ್ಸ್ಟ್ ಟೈಮ್ ಕಂಪ್ಲೀಟ್ ಪ್ರಾಪರ್ ವ್ಲಾಗ್ನ ನಾನು ಶೂಟ್ ಮಾಡಿ ಪೋಸ್ಟ್ ಮಾಡ್ತೀನಿ. ಥ್ಯಾಂಕ್ ಯು.